ಏಪ್ರಿಲ್ ತಿಂಗಳ ಇಂಡಿಯನ್ ಕಾರ್ ಮಾರ್ಕೆಟ್ ರಿಪೋರ್ಟ್ ಕೈ ಸೇರಿದೆ. ಈ ತಿಂಗಳು ಕೇವಲ ಸೇಲ್ಸ್ ಅಷ್ಟೇ ಅಲ್ಲ, ಎಷ್ಟೋ ಕಂಪನಿಗಳಿಗೆ ದೊಡ್ಡ ಶಾಕ್ ಕೂಡ ಸಿಕ್ಕಿದೆ. ಮುಖ್ಯವಾಗಿ ಈ ಡೇಟಾದಲ್ಲಿ ತೆಲಂಗಾಣ ರಾಜ್ಯದ ನಂಬರ್ಸ್ ಬಿಟ್ಟು ಬಾಕಿ ಇಡೀ ಭಾರತದ ನಂಬರ್ಸ್ ಇದೆ. ಈ ವಿಡಿಯೋದಲ್ಲಿ ನಾವು ಝೀರೋ ಸೇಲ್ಸ್ ಮಾಡಿರೋ ಸೂಪರ್ ಕಾರ್ಗಳಿಂದ ಹಿಡಿದು ಲಕ್ಷಾಂತರ ಕಾರ್ ಸೇಲ್ಸ್ ನ ಕಂಪ್ಲೀಟ್ ಮಾಹಿತಿ ನೋಡ್ತೀವಿ. ವಿಡಿಯೋ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಟಾಪ್ 3 ಸ್ಥಾನದಲ್ಲಿ ದೊಡ್ಡ ಟ್ವಿಸ್ಟ್ ಇದೆ. ಫ್ರೆಂಡ್ಸ್, ಮೊದಲು ನಮ್ಮ ಕನಸಿನ ಕಾರುಗಳಾದ ಸೂಪರ್ ಕಾರುಗಳ ಬಗ್ಗೆ ಮಾತಾಡೋಣ. ಈ ಏಪ್ರಿಲ್‌ನಲ್ಲಿ ಲೋಟಸ್ ಮತ್ತು ಮೆಕ್ಲಾರೆನ್ ಕಂಪನಿಗಳು ಭಾರತದಲ್ಲಿ ಒಂದೇ ಒಂದು ಕಾರನ್ನು ಕೂಡ ರಿಜಿಸ್ಟರ್ ಮಾಡಿಲ್ಲ. ಹೌದು, ಝೀರೋ ನಂಬರ್. ಇನ್ನು ತಲಾ ಒಂದೊಂದು ಕಾರ್ ರಿಜಿಸ್ಟರ್ ಮಾಡಿರೋ ಕಂಪನಿಗಳೆಂದರೆ ಆಸ್ಟನ್ ಮಾರ್ಟಿನ್, ಲ್ಯಾಂಬೋರ್ಗಿನಿ, ಮಸೆರಟಿ ಮತ್ತು ಪ್ರತಿಷ್ಠಿತ ರೋಲ್ಸ್ ರಾಯ್ಸ್. ಇದಾದ ಮೇಲೆ ಬೆಂಟ್ಲಿ ಮತ್ತು ಫೆರಾರಿ ತಲಾ 4 ಕಾರುಗಳನ್ನು ಸೇಲ್ ಮಾಡಿವೆ. ನೋಡಿ, ಈ ಕಾರ್ಗಳ ಬೆಲೆ ಕೋಟಿಗಟ್ಟಲೆ ಇರೋದ್ರಿಂದ ಇಷ್ಟೇ ಸೇಲ್ ಆಗೋದು ಕಾಮನ್. ಆದ್ರೆ ಆಡಿ ಕತೆ ಏನಾಯ್ತು ಅನ್ನೋದೇ ದೊಡ್ಡ ಪ್ರಶ್ನೆ. ಜರ್ಮನಿಯ ಪ್ರತಿಷ್ಠಾ ಬ್ರ್ಯಾಂಡ್ ಆಡಿ ಈ ತಿಂಗಳು ಇಡೀ ಭಾರತದಲ್ಲಿ ರಿಜಿಸ್ಟರ್ ಮಾಡಿದ್ದು ಕೇವಲ 12 ಕಾರುಗಳನ್ನ ಮಾತ್ರ. ಆಡಿ ಅಂತಹ ದೊಡ್ಡ ಕಂಪನಿಗೆ ಇದು ತುಂಬಾ ಕಡಿಮೆ ನಂಬರ್. ಇದಕ್ಕೆ ಕಾರಣ ಸಪ್ಲೈ ಚೈನ್ ಸಮಸ್ಯೆಯೋ ಅಥವಾ ಜನರು ಬೇರೆ ಬ್ರ್ಯಾಂಡ್ ಕಡೆ ಹೋಗ್ತಿದ್ದಾರೋ ಅನ್ನೋದು ಸದ್ಯಕ್ಕೆ ದೊಡ್ಡ ಮಿಸ್ಟ್ರಿ. ಇದಕ್ಕೆ ವ್ಯತಿರಿಕ್ತವಾಗಿ ಮರ್ಸಿಡೀಸ್ ಬೆಂಜ್ ಮತ್ತು ಬಿಎಂಡಬ್ಲ್ಯೂ ನಡುವೆ ಫೈಟ್ ನಡೀತಿದೆ. ಮರ್ಸಿಡೀಸ್ 1438 ಯೂನಿಟ್ಸ್ ರಿಜಿಸ್ಟರ್ ಮಾಡಿದ್ರೆ ಬಿಎಂಡಬ್ಲ್ಯೂ ಜಸ್ಟ್ ಒಂದು ಕಾರ್ ಜಾಸ್ತಿ, ಅಂದ್ರೆ 1439 ಯೂನಿಟ್ ಸೇಲ್ ಮಾಡಿದೆ. ಈ ಜರ್ಮನ್ ಬ್ರ್ಯಾಂಡ್ಸ್ ಫೈಟ್ ನೋಡಿದ್ರೆ ಒಂಥರ ಮಜಾ ಅನ್ಸುತ್ತೆ ಅಲ್ವಾ? ಇನ್ನು ಎಲೆಕ್ಟ್ರಿಕ್ ಕಾರ್ ಕಿಂಗ್ ಟೆಸ್ಲಾ ಬಗ್ಗೆ ಮಾತಾಡೋಣ. ಟೆಸ್ಲಾ ಭಾರತಕ್ಕೆ ಎಂಟ್ರಿ ಕೊಟ್ಟು 4-5 ತಿಂಗಳಾಗಿದೆ. ಈ ತಿಂಗಳು ಅವರು 43 ಕಾರುಗಳನ್ನ ರಿಜಿಸ್ಟರ್ ಮಾಡಿದ್ದಾರೆ. ಇವರು ತಮ್ಮ ನೆಟ್ವರ್ಕ್ ಬೆಳೆಸಿದ ಮೇಲೆ ಈ ನಂಬರ್ ಡಬಲ್ ಆಗೋ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಚೈನೀಸ್ ಬ್ರ್ಯಾಂಡ್ ಬಿವೈಡಿ 457 ಯೂನಿಟ್ಸ್ ನೊಂದಿಗೆ ಸೈಲೆಂಟ್ ಆಗಿ ಬೆಳೆದಿದೆ. ಆದರೆ ಫ್ರೆಂಚ್ ಕಂಪನಿ ಸಿಟ್ರೋಯನ್ ಮಾತ್ರ 693 ಯೂನಿಟ್ಸ್ ಗೆ ಬಂದು ಸಿಲುಕಿಕೊಂಡಿದೆ. ಸಿಟ್ರನ್ ಕಾರ್ಗಳು ಚೆನ್ನಾಗಿದ್ರು ಅವರ ಸರ್ವಿಸ್ ಸೆಂಟರ್ ಗಳು ಜಾಸ್ತಿ ಇಲ್ಲದಿರೋದ್ರಿಂದ ಇದಕ್ಕೆ ಮೇನ್ ಕಾರಣ ಇರಬಹುದು. ವಿಯೆಟ್ನಾಂನ ವಿನ್ಫಾಸ್ಟ್ ಮಾತ್ರ 831 ಯೂನಿಟ್ಸ್ ಸೇಲ್ ಮಾಡಿ ಭರವಸೆ ಮೂಡಿಸಿದೆ. ಈಗ ಸ್ವಲ್ಪ ದೊಡ್ಡ ನಂಬರ್ಸ್ ಗೆ ಬರೋಣ. ನಿಸಾನ್ 3230 ಯೂನಿಟ್ಸ್ ರಿಜಿಸ್ಟರ್ ಮಾಡಿದೆ. ಮುಂಬರುವ ವರ್ಷಗಳಲ್ಲಿ ನಿಸಾನ್ ಹೊಸ ಮಾಡೆಲ್ ಗಳನ್ನ ತರ್ತಿದೆ. ಆಗ ಇದು ಟಾಪ್ 5 ಗೆ ಬಂದರೂ ಬರಬಹುದು. ರೆನಾಲ್ಟ್ 4000 ಯೂನಿಟ್ಸ್ ಮತ್ತು ಎಂಜಿ ಮೋಟಾರ್ 5993 ಯೂನಿಟ್ ಸೇಲ್ ಮಾಡಿವೆ. ನಮ್ಮ ಫೇವರೇಟ್ ಹೋಂಡಾ ಕೇವಲ 5970 ಯೂನಿಟ್ಸ್ ಗೆ ಸೀಮಿತವಾಗಿದೆ. ಹೋಂಡಾ ಅವರ ಸೆಡಾನ್ ಕಾರ್ಗಳಿಗೆ ಕ್ರೇಜ್ ಕಮ್ಮಿ ಆಗಿದ್ರು ಅವರ ಎಲಿವೇಟ್ ಎಸ್ಯುವಿ ಬ್ರ್ಯಾಂಡ್ ಅನ್ನು ಇನ್ನೂ ಕಾಪಾಡ್ತಿದೆ. ಇನ್ನು ಸ್ಕೋಡಾ ಮತ್ತು ಫೋಲ್ಕ್ಸ್ವ್ಯಾಗನ್ ಗ್ರೂಪ್ ಒಟ್ಟಾಗಿ 8828 ಯೂನಿಟ್ಸ್ ಸೇಲ್ ಮಾಡುವ ಮೂಲಕ ಸೇಫ್ಟಿ ಇಷ್ಟಪಡೋರಿಗೆ ನಾವು ಬಾಸ್ ಅಂತ ತೋರಿಸ್ಕೊಟ್ಟಿವೆ. ಟಾಪ್ 5 ಲಿಸ್ಟ್ ನೋಡೋದಾದ್ರೆ 5ನೇ ಸ್ಥಾನದಲ್ಲಿ ಕಿಯಾ 24697 ಯೂನಿಟ್ಸ್ ಸೇಲ್ ಮಾಡಿದೆ. ಸೆಲ್ಟೋಸ್ ಮತ್ತು ಸೋನೆಟ್ ಇದರ ಬೆನ್ನೆಲುಬು ಆಗಿ ನಿಂತಿವೆ. 4ನೇ ಸ್ಥಾನದಲ್ಲಿ ಹ್ಯುಂಡೈಗೆ ಇದು ಸ್ವಲ್ಪ ಕಷ್ಟದ ಸಮಯ. 43812 ಯೂನಿಟ್ಸ್ ನೊಂದಿಗೆ 4ನೇ ಸ್ಥಾನದಲ್ಲಿದೆ. ಟಾಟಾ ಮತ್ತು ಮಹೀಂದ್ರಾ ಇವರನ್ನು ಹಿಂದಿಕ್ಕಿರೋದು ಹ್ಯುಂಡೈಗೆ ದೊಡ್ಡ ತಲೆನೋವು. 3ನೇ ಸ್ಥಾನದಲ್ಲಿ ಮಹೀಂದ್ರಾ 52902 ಯೂನಿಟ್ಸ್ ಸೇಲ್ ಮಾಡಿದೆ. ಇದರಲ್ಲಿ 5000ಕ್ಕೂ ಹೆಚ್ಚು ಇವಿ ಕಾರ್ಗಳಿವೆ. ಥಾರ್, ಸ್ಕಾರ್ಪಿಯೋ ಅಬ್ಬರ ಜೋರಾಗಿದ್ರು ಮಹೀಂದ್ರಾ ಈ ಬಾರಿ 3ನೇ ಸ್ಥಾನಕ್ಕೆ ತಲುಪಿಬಿಟ್ಟಿದೆ. 2ನೇ ಸ್ಥಾನದಲ್ಲಿ ಟಾಟಾ ಮೋಟಾರ್ಸ್. ಮಹೀಂದ್ರನ ಬೀಟ್ ಮಾಡಿ ಟಾಟಾ 55422 ಯೂನಿಟ್ಸ್ ರಿಜಿಸ್ಟರ್ ಮಾಡಿದೆ. ಟಾಟಾದ ಎಲೆಕ್ಟ್ರಿಕ್ ಕಾರ್ಗಳು ಇವರಿಗೆ ಈ ಲೀಡ್ ತಂದುಕೊಟ್ಟಿವೆ. 1ನೇ ಸ್ಥಾನದಲ್ಲಿ ಮಾರುತಿ ಸುಜುಕಿ. ಇಡೀ ಲಿಸ್ಟ್ ಒಂದು ಕಡೆ ಮತ್ತು ಮಾರುತಿ ಒಂದು ಕಡೆ, ಬರೋಬ್ಬರಿ 1,36,171 ಯೂನಿಟ್ಸ್ ರಿಜಿಸ್ಟರ್ ಮಾಡುವ ಮೂಲಕ ಮಾರುತಿ ತನ್ನ ಸಾಮ್ರಾಜ್ಯದ ಬಲ ತೋರಿಸಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಏಪ್ರಿಲ್ ತಿಂಗಳ ರಿಪೋರ್ಟ್. ಟಾಟಾ ಮತ್ತು ಮಹೀಂದ್ರಾ ನಡುವೆ ನಿಮ್ಮ ಫೇವರೇಟ್ ಯಾರು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಡ್ರೈವ್ ಇನ್ಫೋ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.